ಒಂದು ಹೊಲ್ದಾಗ ಏನಾರ ಆಡು ಮೈಲಿಕ್ಕೆ ಬಿಟ್ರೆ ಆಡು ಏನು ಮಾಡ್ತೈತೆ ಹೇಳ್ರಿ, ಅಷ್ಟು ಮೈಕೊಂಬರ್ತೈತೆ, ಅದು ಯಾವುದೂ ಉಳಿಸಿರೋದಿಲ್ಲ. ಹಂಗೆ ಮಹಾಂತ ದೇವ್ರನ್ಯಾರ ನಮ್ಮ ಊರಿಗೆ ಕರೆಸಿ ಪ್ರವಚನ ಮಾಡಿದ ಬಳಿಕ ನಾವೇನಾರು ಮಾಡಕ್ಕೆ ಹೋದ್ರೆ ಅಲ್ಲೇನು ಹಿತ ಇರೋದಿಲ್ಲ, ಅದು ಎಲ್ಲ ಮಾಡಿ ಮುಗಿಸಿರ್ತಾನೆ ನಮ್ಮ ದೇವರು. ಹಾಗಾಗಿ ಅವ್ರ ಪ್ರವಚನ ನಾ ಕೇಳಿದೆ ಭಾಳ ಮಂದಿ ಬಾಯಾಗ. ಹೆಂಗಿತ್ರಪ್ಪ ಅಂದ್ರೆ ಅಜ್ಜವ್ರ ಸಣ್ಣ ಮಕ್ಕಳಿಗೆ ಮಾಸ್ತರ್ ಹೆಂಗೆ ಪಾಠ ಮಾಡ್ತಾನೆ ಹಂಗೆ ಪೂಜ್ಯ ಮಹಂತ ದೇವರು ನಮಗೆ ಪ್ರವಚನ ಮಾಡಿಲ್ಲ, ಒಂದು ಪಾಠ ಮಾಡ್ಯಾರ, ಆಧ್ಯಾತ್ಮಿಕದ ಪಾಠವನ್ನು ಅವ್ರು ಮಾಡಿದ್ದಾರೆ ಅನ್ನೋ ಮಾತನ್ನು ಈ ಗ್ರಾಮದ ಜನ ಹೇಳಿದರು ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕಾಗ್ತದೆ. ಯಾಕಂದ್ರೆ ಈ ಜೀವನ ಒಂದು ಪಾಠ ಕಲಿಬೇಕು, ನಾವು ಯಾವಾಗಲೂ ಕೂಡ ಕಲಿಬೇಕು. ಎಷ್ಟೋ ಮಂದಿ ನಾ ಕಲಿತೀನಿ ಅನ್ನೋರು ಈ ಜಗತ್ತಿನೊಳಗೆ ದಡ್ಡರಾಗ್ಯಾರ. ಯಾರು ಕಲಿತೀನಿ ಅಂತ ಅಂಡ್ತಾರಲ್ಲ ಅವರೆಲ್ಲ ಜಾಣರಾಗ್ಲಿಕ್ಕೆ ಸಾಧ್ಯ. ಬಹುಶಃ ನಮ್ಮ ಯಲಬುರ್ಗಾ ಪೂಜ್ಯರು ಬಸಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಈ ಗ್ರಾಮದ ಮೇಲೆ ಸದಾ ಐತಿ. ನಾ ಯಾವಾಗ ಬಂದರೂ ಅವ್ರು ನನಗೆ ಫೋನ್ ಹಚ್ತಾನೆ, ಬರ್ತಿಲ್ಲ ಅಂತ ಕೇಳ್ತಾರೆ. ನೀವು ಕೇಳೋದಿಲ್ಲ ನನ್ನ, ಅವ್ರು 2-3 ಸಲ ಫೋನ್ ಹಚ್ಚಿ ಕೇಳ್ತಾರೆ ನನ್ನ, ಎಲ್ಲಿದೆ ಅಂತ ಕೇಳ್ತಾರೆ. ಯಾಕ್ರಿ ಬುದ್ಧಿ ಅಂದರೆ ಹೋಗಕ್ಕೆ ಬಾ ಅಂತಾರೆ. ಅಲ್ರಿ ಅದು ನಿಮ್ಮ ಮಠ ಅಲ್ಲದು, ಅದು ಗ್ರಾಮನ ಕುದುರೆಕೋಟೆ ಗ್ರಾಮ, ನೀವು ಯಾಕೆ ಇಷ್ಟ ಇಲ್ಲ, ಅಲ್ಲಿರೋ ಮಂದಿ ಐತಿಲ್ಲ ಅದೆಲ್ಲ ನನ್ನ ಮಂದಿ ಅದು, ಅದಕ್ಕೆ ನೀವು ಬಾ ಅನ್ನೋ ಮಾತನ್ನು ಬಸಲಿಂಗಪ್ಪ ಅವ್ರು ಹೇಳ್ತಿರ್ತಾರೆ. ಅಷ್ಟು ಪ್ರೀತಿ ನಿಮ್ಮ್ಯಾಗ. ನಿಡಗುಂದಿಕಪ್ಪ ಪೂಜ್ಯರಂತೂ ಬಿಡ್ರಿ, ನಿಮ್ಮ್ಯಾಗ ಪ್ರೀತಿ ಇರ್ತಾರೆ ಯಾವಾಗಲೂ ಕೂಡ. ಈ ಭಾಗದೊಳಗೆ ಅವ್ರ ಒಂದು ಕ್ರಾಂತಿ, ಆಧ್ಯಾತ್ಮಿಕವಾಗಲಿ ಔಷಧಿ ಆಗಲಿ, ಅವರೆಲ್ಲ ಮಠಕ್ಕೆ ಹೋದ್ರೆ ಒಂದು ಮನುಷ್ಯ ಯಾರಾದ್ರೂ ಆರೋಗ್ಯ ಕೆಟ್ಟೈತಿ ಅಂದ್ರೆ ಯಾರ ಮಠಕ್ಕೆ ಹೋಗ್ಬೇಕಂದ್ರೆ ಅದು ನಿಡಗುಂದಿಕೊಪ್ಪ ಮಠಕ್ಕೆ ಹೋಗ್ಬೇಕು. ಆರೋಗ್ಯ ಕೆಟ್ಟಾರ. ಮನಸ್ಸು ಕೆಟ್ಟಾರ ಯಾರ ಮಠಕ್ಕೆ ಹೋಗ್ಬೇಕಂದ್ರೆ ಧರ್ಮುಡಿ ಮಠಕ್ಕನ ಹೋಗ್ಬೇಕು. ಮನಸ್ಸು ಕೆಟ್ಟಾರ ಅಲ್ಲಿ ಹೋದ್ರೆ ಮನಸ್ಸು ಸ್ವಚ್ಛ ಆಕೈತಿ. ಮತ್ತು ಖಾಲಿ ಹುಡಾಡ್ರಾಗ್ಬೇಕಂದ್ರೆ ಅದು ಅಂದಾಣ ಮಠಕ್ಕೆ ಕುಕ್ನು ಮಠಕ್ಕೆ ಹೋಗ್ಬೇಕು. ನಾವು ಸ್ವಲ್ಪ ಏನಾರ ಗದ್ದಲ ಮಾಡ್ಬೇಕ್ರಿ ಅಜ್ಜರಂದ್ರೆ ನಮ್ಮ ಮಠಕ್ಕೆ ಬರ್ಬೇಕು, ಅದಲ್ಲಪ್ಪ ನಮ್ಮ ಮಠಕ್ಕೆ ಬರ್ಬೇಕು. ಹಾಗಾಗಿ ಈ ನಾವು ಅದೀವಲ್ಲ ಈ ಜಗತ್ತಿನೊಳಗೆ ಖುಷಿಯಿಂದ ಬದುಕಬೇಕು. ಈ ಜಗತ್ತು ಎದಕ್ಕೆ ಬಂದೀವಿ ನಾವು? ಸುಮ್ಮನೆ ಗದ್ದಲ ಮಾಡುವಾಗ ಬಂದಿಲ್ಲ, ನಾವು ಒಂದಿಷ್ಟು ಖುಷಿಯಿಂದ ಬದುಕಿ ಹೋಗ್ಬೇಕಷ್ಟೆ. ಎಷ್ಟೋ ಮಂದಿ ಹಣ ಗಳಿಸ್ಯಾರ, ಬಂಗಾರ ಖರೀದಿ ಮಾಡ್ಯಾರ, ಭಾಳ ಖರೀದಿ ಮಾಡ್ಯಾರ ಅಂದ್ರೆ ನೆಮ್ಮದಿ ಇರೋದಿಲ್ಲ ಅವ್ರಿಗೆ. ನೆಮ್ಮದಿಯ ಬದುಕಬೇಕಂದ್ರೆ ಆ ಮನುಷ್ಯನೊಳಗೆ ಅಹಂ ಇರಬಾರ್ದು, ನಾ ದೊಡ್ಡವ ಎಂಬ ಅಹಂ ಇರಬಾರ್ದು. ಯಾರು ದೊಡ್ಡವ್ರು ಅಂದ್ರೆ ಯಾರು ಬರ್ತಾರಲ್ಲ ಅವರು ದೊಡ್ಡವರು ಅನ್ಕೊಂತ ಹೊಂಟ್ಬಿಡ್ಸಕ್ಕೆ ಈ ಜೀವನ ಚಲೋ ಆಕೈತಿ. ಹಾಗಾಗಿ ಈ ಮಾರುತೇಶ್ವರರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಈ ಗ್ರಾಮಕ್ಕೊಂದು ಕಳೆ ಅದು. ಕೆಲವು ಮಂದಿ ಅಂತಿರ್ತಾರೆ ಯಾ ದೇವ್ರು ಯಾಕೆ ಮಾಡ್ಬೇಕು, ಈ ದೇವ್ರು ಯಾಕೆ ಮಾಡ್ಬೇಕು ಅಂತಿರ್ತಾರೆ. ಆ ಮಂದಿ ಬಿಟ್ಬಿಡ್ರಿ ನೀವು, ಆ ಮಂದಿ ಹೆಚ್ಚಣಕ್ಕೆ ಹೋಗ್ಬೇಡ್ರಿ ನೀವು. ಒಬ್ಬರು ನಮ್ಮ ಜಂಗಮನಲ್ಲ ಹೆಸರಿದಲ್ಲ ಶಣಯ್ಯ ಭಾಳ ದಿವ್ಸಕ್ಕೆ ಕೊಪ್ಪಳ್ಕೊಂಡದಂತೆ. ಕೊಪ್ಪಳ್ಕೊಂಡಾಗ ಮತ್ತು ಅವನ ಜೊತೆಗೆ ಒಂದು 4 ಮಂದಿ ಹೋಗ್ತಾರಲ್ಲ, ಅವ್ರೇನು ಮಾಡಿದರು, ಕೊಪ್ಪಳಕ್ಕೆ ಬಸ್ಸಿಗೆ ಹೋದ್ ಬೇಡ ಟ್ರೈನ್ ಆಗೈತೆ ಅಂತೇಳಿ ಟ್ರೈನ್ಗೆ ಹತ್ಕೊಂಡ್ರು ಅವ್ರು 4 ಮಂದಿ. ಟ್ರೈನ್ಗೆ ಹತ್ಕೊಂಡು ಬಳಿಕ ಏನಾಯ್ತು, ಟ್ರೈನ್ ಹೊಣಿತು. ಅವ ಟಿಕೆಟ್ ಕಲೆಕ್ಟ್ರ್ ಇಲ್ಲದ ಚಕ್ಕನ ಬಂದ ಆ ಟ್ರೈನ್ ಹತ್ಕೊಂಡು ಪಾಪ ಹತ್ಕೊಂಡ. ಶಾಣೆನ ಕೇಳ್ದ, ಶಾಣಯ್ಯ ಕೇಳಿದಗಳು ಎಲ್ಲಿ ಹೊಂಟ್ರಿ ಅಂತ ಕೇಳಿದ. ಶಾಣಯ್ಯ ಏನಂದ, ನಾ ಕೊಪ್ಪಳಕ್ಕೆ ಹೋಗ್ಬೇಕ್ರಿ ಅಂದ. ಆ ಟಿಕೆಟ್ ಕಲೆಕ್ಟ್ರ್ ಏನಂದು ಗೊತ್ತಾನ, ಈ ಟ್ರೈನ್ ಕೊಪ್ಪಳಕ್ಕೆ ಹೋಗೋದಿಲ್ಲ ಯಜಮಾನ, ಮುಂದೆ ಇಳ್ಕೊಂಬಿಡು, ಈ ಟ್ರೈನ್ ಬೇರೆ ಕಡೆ ಹೋಗೋಯ್ತು ಅಂತ ಹೇಳಿದವ ಟಿಕೆಟ್ ಕಲೆಕ್ಟ್ರ್. ಮತ್ತು ಮುಂದೆ ಅವ್ರ ದೋಸ್ತಿರ್ತಾರಲ್ಲ ಇವ್ರು 4 ಮಂದಿ, ಅವ್ರನ್ನೂ ಕೇಳಿದ ಹೋಗಿ ಅವ್ರಲ್ಲಿ ಕೊಪ್ಪಳಕ್ಕೆ ಇಲ್ಲ, ಕೊಪ್ಪಳಕ್ಕೆ ಹೋಗಲ್ಲ ಟ್ರೈನ್, ಮುಂದೆ ಇಳ್ಕ. ಹಿಂಗೆ 4 ಮಂದಿ ಏಕಂತ ಹೊಂಟ. ಅದ್ರಾಗ ಒಬ್ಬ ಮಹಾಂತಿ ದೇವ್ರಂತ ಶಾಣ್ಯವ ಮ್ಯಾಗ ಮಕ್ಕೊಂಡದ್ದು ಆ ಟ್ರೈನ್ಯಾಗ. ಮಕ್ಕೊಂಡಾಗ ಆತೋಗಿ ಮಹಾಂತಿ ದೇವ್ರ ನೆಬಿಸಿದ, ಸ್ವಾಮಿಗಳ ಎದ್ದಳ್ರಿ, ಟಿಕೆಟ್ ತಗಾರ್ರಿ, ಎಲ್ಲಿ ಹೊಂಟ್ರಿ ಅಂತ ಕೇಳಿದವ. ಆ ಅಜ್ಜ ಶಾಣೆ ಇದ್ದಲ್ಲ, ನೀ ಎಲ್ಲಿ ಹೊಂಟಿ ಮದ್ದು ಹೇಳಂತ ಹೇಳಿದವ. ಅವಾಗ ಆ ಟಿಕೆಟ್ ಕಲೆಕ್ಟ್ರ್ ಹೇಳೋದ, ಇಲ್ಲ ನಾನು ಬೆಳಗಾವಿ ಹೊಂಟೀನ ಅಂದವ. ಅವಾಗ ಅಜ್ಜವ್ರಂದ್ರು, ಉತ್ಸ ಈ ಟ್ರೈನು ಕೊಪ್ಪಳ್ಕೊಂಟೈತಿ, ನೀ ಹತ್ತಿರದ ತಪ್ಪು ಹತ್ತಿದಿ, ಹತ್ತಿ ಎಲ್ಲರಿಗೂ ನೀ ಶಾಣೆಯಲ್ಲಿ ನೀ ಶಾಣೆ ನಡಕತ್ತೀಯಲ್ಲ, ಮೊದಲು ನೀ ತಳ್ಕ ಅಂತ ಹೇಳಿದೆ ಮಹಾಂತಿ ದೇವರು. ಹಂಗೆ ಕೆಲವು ಮಂದಿ ನಮ್ದ್ರಾಗ ಬಸ್ನಾಗ ಹತ್ತಿರ್ತಾರೆ, ನಮ್ಮ ಜೊತೆಗೆ ಇರ್ತಾರೆ. ಕೆಲವು ಮಂದಿ ಶಣಯ್ಯ ನಮ್ಮ ಜೊತೆಗೆ ಇರ್ತಾವು, ನಾವು ಸರಿ ಇಲ್ಲ, ನೀವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತಿರ್ತಾರೆ. ಅವ್ರು ನಾವು ಏನು ಹೇಳ್ಬೇಕಂದ್ರೆ, ಮೊದಲ ನೀನ ಸರಿ ಇಲ್ಲ, ನೀ ಚಲೋ ಆಗ ಮಗನ, ಆಮೇಲೆ ನಮಗೆ ಬಂದು ಹೇಳಂತ ಹೇಳ್ಬೇಕು ನಾವೆಲ್ಲ. ಹಾಗಾಗಿ ಈ ಬದುಕೋದಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳಕ್ಕೆ ಬಂದವ್ರು ನಾವಲ್ಲ, ನಾವು ಚಲೋ ಆಗಕ್ಕೆ ಬಂದವ್ರು, ಹೌದಲ್ಲ. ನಾವ ಚಲೋ ಇಲ್ಲ ಅಂದ್ರೆ ಏನು ತಗೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ನೋಡ್ರಿ, ದೇವ್ರು ಎಲ್ಲ ಕೊಟ್ಟಾನ, ಉಣ್ಣಾಕ ಕೊಟ್ಟಾನ, ಮಳೆ ಬೆಳೆ ಎಲ್ಲ ಕೊಟ್ಟಾನ, ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ನಾವು ಸುಮ್ಮನೆ ಖಾಲಿ ಹೋಗೋದಲ್ಲ. ಇವತ್ತಿಲ್ಲಿ ಪ್ರಸಾದ ಮಾಡ್ಸ್ಯಾರ, ಅದನ್ನು ಊಟ ಮಾಡಿ ಚಲೋ ರೀತಿಯೊಳಗೆ ಪ್ರಸಾದ ಮಾಡಬೇಕು. ಅದನ್ನು ಬಿಟ್ಟು ಅದು ಒಗ್ಗಿ ಹಂಗಾಗೈತಿ, ಅದು ಹಿಂಗಾಗೈತಿ ಅಂದ್ರೆ ಅದಕ್ಕೆ ಅವು ಸೊಕ್ಕು ಅಂತಾರೆ ಅವನಿಗೆ.
ಹಾಗಾಗಿ ನಮ್ಮ ಬದುಕೋದಲ್ಲ, ಇರುವಷ್ಟು ದಿನ ಒಬ್ಬರನ್ನ ಪ್ರೀತಿಸೋಣ, ಇರುವಷ್ಟು ದಿನ ಎಲ್ಲರನ್ನ ಕರ್ಕೊಳ್ಳೋಣ, ಇರುವಷ್ಟು ದಿನ ಸಮಾಜಕ್ಕೆ ಒಳಿತನ್ನು ಬಯಸೋಣ, ಇರುವಷ್ಟು ದಿನ ಎಲ್ಲರೊಂದಿಗೆ ಖುಷಿಯಿಂದ ಇರೋಣ. ಇದೇ ಜೀವನ, ಮತ್ತಾವುದೂ ಜೀವನ ಅಲ್ಲ. ಹಾಗಾಗಿ ನೀವು ಕುದುರೆಕೋಟೆ ಮಂದಿ ಭಾಳ ಜಾಂಡದಿರಿ. ನೀವು ಹೋದ್ಸಲ ಉಚ್ಚಯ್ಯ ಮಾಡಿಸಿದ್ರಿ, ಅದಲ್ರ ಬುದ್ಧಿ? ಹೋದ್ಸಲ ಒಂದು ಉಚ್ಚಯ್ಯ ಲಘು ರಥೋತ್ಸವ ಇದೇ ವರ್ಷಲ್ಲ ಶ್ರಾವಣದಾಗ. ಈ ಶ್ರಾವಣ ಓದ್ತಮ್ಮಲ್ಲೇ ಹೋದ್ಸರ ಆಗ್ತದಲ್ಲೇ 6 ತಿಂಗಳಾತಲ್ಲೇ ಶ್ರಾವಣ ಹೋಗ್ಯದ, ಅದಲ್ಲಪ್ಪ ಶಣೆ ಭಾಳ ಸಾತೀಗ. ಮತ್ತೆ ಶ್ರಾವಣ ಮತ್ತೆ ಓದ್ತೀಗ ಲಘು ರಥೋತ್ಸವ ನಾವು ಬಂದಿದ್ವಿ, ಎಲ್ಲರೂ ಬಂದವರಾದಿ, ನಾವು ಇಲ್ಲಿ ಯಾರೇನು ಬಂದಿದ್ವಿ ಅಷ್ಟು. ಮತ್ತು ಈ ವರ್ಷ ಏನು ಮಾಡಿರಿ, ಸುಮಾರು ಒಂದು 20 ಲಕ್ಷ ರೂಪಾಯಿ ಗುಡಿ ಗದ್ದಲ ಮಾಡಿರಿ ನೋಡ್ರಿ. ನಾವು ಅಂತಿರ್ತೀವಿ ಹಳ್ಳ್ಯಾಗ ಬಡತನ ಐತಿ ಅಂತಿರ್ತೀವಲ್ಲ, ಹಳ್ಳ್ಯಾಗೂ ಬಡತಾನಿಲ್ಲ. ಎಲ್ಲಿ ಬಡತನ ಐತೆ ಅಂದ್ರೆ ಸಾವುಕಾರ ಮಂದಿ ಬಡತನ ಐತೆ, ಹಳ್ಳ್ಯಾಗ ಬಡತನ ಇಲ್ಲ. ಇಷ್ಟೆಲ್ಲ ಮಾಡಕ್ಕೆ ದೊಡ್ಡ ಕೆಲಸ ನೀವೆಲ್ಲ. ಯಾರ ಸಾವುಕಾರನ ಪಟ್ಟಿ ಕೇಳ್ರಿ ಕೊಡೋಕ್ಕಿಂತ ಮುಂದೆ ವಿಚಾರ ಮಾಡ್ತಾವ. ಹಳ್ಳಿಗೆ ಹೋಗ್ರಿ, ರೈತರ ಮನೆಗೆ ಹೋಗ್ರಿ, ಪಟ್ಟಿ ಕೇಳ್ರಿ, ಅವು ಎಂದೂ ಇಲ್ಲ ಅಂದಿಲ್ಲ ಈ ಜಗತ್ತಿನೊಳಗೆ. ಯಾಕಿಲ್ಲ ಅಂದಿಲ್ಲ ಅಂದರೆ ಈ ಜಗತ್ತಿನೊಳಗೆ ರೈತನ ಬಿಟ್ರೆ ಮತ್ತೊಬ್ಬನ ದೇವರು ಈ ಜಗತ್ತಿನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರೈತ ಕುಟುಂಬದವ್ರು ನೀವೆಲ್ಲ, ಅದ್ಭುತ ನೀವೆಲ್ಲ. ನೀವೇನು ಮಾಡ್ಬೇಕಂದ್ರೆ ರೈತರ ಬದುಕು ಪಾವನ ಆಗ್ಬೇಕಂದ್ರೆ ಭಾಳ ಮಂದಿ ಕೇಳ್ತಿರ್ತಾನೆ, ಅಜ್ಜರ ಕನ್ಯಾ ಸಿಗೋಲ್ರಿ ಅಂತಿರ್ತಾರೆ. ನೀವೇನು ಮಾಡಕೈತಿ, ರೈತರು ನೌಕರಿ ಕಡೆ ಹೊಂಟಿರಿ. ನೀವೆಲ್ಲ ನೌಕರಿ ಮಾಡೋ ಹುಡುಗ ನಿಮ್ಮ ಮಗಳಿಗೆ ಕೊಡ್ತೀರಿ, ನಿಮ್ಮ ಮಗ್ಗ ಹುಡುಕ್ಯಾಡಕ್ಕೆ ಹೋಗ್ತೀರಿ ನೀವೆಲ್ಲ. ಹಾಗಾಗಿ ನಿಮ್ಮ ಮಕ್ಕಳನ್ನ ರೈತರಿಗೆ ಕೊಡ್ರಿ, ಅಂದ್ರೆ ರೈತರು ಉಳ್ಲಿಕ್ಕೆ ಸಾಧ್ಯ, ಗ್ರಾಮಗಳು ಉಳ್ಲಿಕ್ಕೆ ಸಾಧ್ಯ, ಗ್ರಾಮಗಳು ಉಳಿದ್ರೆ ಕೃಷಿ ಉಳ್ಲಿಕ್ಕೆ ಸಾಧ್ಯ, ಕೃಷಿ ಉಳಿತಂದ್ರೆ ಈ ದೇಶ ಉಳ್ಲಿಕ್ಕೆ ಸಾಧ್ಯ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಳ್ತಾ, ನಂದೊಂದು ಚಿಲ್ವಾಂಗಡಿಗೆ ಇನ್ನೊಂದು ಬನ್ನಿಕೊಪ್ಪದ ಜಾತ್ರೆ ಇರೋದ್ರಿಂದ ನಾನೊಂದು 2 ಮುಗಿಸ್ಕೊಂಬಂದು ಇಟಗಿ ಕಡೆ ಹೋಗಿ ಬಂದೆ. ನಾನು ಯಲಬುರ್ಗ ಅಪ್ಪವ್ರಿಗೆ ಹೇಳಿದೆ, ನಾನು ಒಂದು 2 ನಿಮಿಷ ಬಂದು ಹೋಗ್ತೀನಿ ಬಿದ್ದು ಕ್ಷಮ ಮಾಡಿರಿ ಅಂದ್ರೆ, ಇಲ್ಲಿ ಬರುವತ್ನೇ ಗದ್ದಲ ಮಾಡ್ಕೊಂತ ಬರ್ತೀವಿ, ಹೋಗೋ ಗದ್ದಲ ಮಾಡ್ತೀನಿ, ಜಲ್ದಿ ಬಂದು ಹೋಗು ಅನ್ನೋ ಮಾತನ್ನು ಪೂಜ್ಯರು ಹೇಳಿದರು. ಕ್ಷಮ ಮಾಡಿರಿ. ನಮ್ಮ ಕಂಪ್ಲಿ ಪೂಜ್ಯರು ಕೂಡ ಅವರು ಇನ್ನೊಂದು ಕಾರ್ಯಕ್ರಮ ಇತ್ತು ಬೇರೆ ಕಡೆ, ನಾನು ಕುದುರೆಕೋಟೆಗೆ ಹೊಂಟೀನಿ ಬುದ್ಧಿ ಬರ್ತೀರಿ ಅಂದ್ರೆ, ಇಲ್ಲ ನಾನು ಒಲ್ಲೆ ನೀವು ಹೋಗಿ ಬಾ ಅಂದ್ರೆ ಅವರು. ಮತ್ತು ನಮ್ಮ ಬಸಲಿಂಗಪ್ಪ ಸಂಖ್ಯೆದಿಗೆ 2 ದಿವಸ ಸ್ವಾಮಿಯರ ಅಂದೆ, ಕರ್ಕೊಂಬ ನಿನ್ನ ಜೊತೆ 4 ಮಂದಿದೆ ಕರ್ಕೊಂಬ, ನಮ್ಮ ಕುದುರೆಕೋಟೆ ಮಂದಿ ಹಂಗಲ್ಲ ಅನ್ನೋ ಮಾತನ್ನು ಪೂಜ್ಯರು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ನಿರೂಪಕರು ಯಾವಾಗ ಬಂದರೂ ಅವರು ನಿರೂಪಣೆ ಮಾಡ್ತಿರ್ತಾರೆ. ಎಷ್ಟು ವಯಸ್ಸಾಗೈತೆ ಅವ್ರು, ನಾನು ವಯಸ್ಸಾಗೈತೆ ಅಂದರೂ ಕೂಡ ಶಿಕ್ಷಕರವರು ಅವರು ಬ್ಯಾಡ್ರಿ ಅಂದ್ರೆ ಅವರ ನಿಂತೆಲ್ಲ ಜವಾಬ್ದಾರಿಯಿಂದ ಶಿಕ್ಷಕರು ನೋಡ್ರಿ ಎಷ್ಟು ಚಲೋ ಮಾಡ್ತಾರಂದ್ರೆ, ಅವರು ಬಂದಾರನ್ನ ಯೋಗ ಸಮಿತಿ ಅಧ್ಯಕ್ಷ, ನಮ್ಮ ಅಜ್ಜಾರ್ ಯೋಗ ಸಮಿತಿ ಅಧ್ಯಕ್ಷರು ಅವರು. ಅದಕ್ಕೆ ಕಾದರ್ ಭಾಷೆ ಅದೇ ನಿಮ್ಮ ಅಧ್ಯಕ್ಷರು ಕಾದರ್ ಭಾಷೆ ಅವ್ರು. ನೋಡ್ರಿ ಈಗ ರಂಜಾನ್ ಐತಿ, ನಿಮಗೆ ರಂಜಾನ್ ಹಬ್ಬದ ಶುಭಾಶಯಗಳು ನಿಮಗೆ ಕೊಡ್ತಾ ಈ ಗ್ರಾಮದ ಪರವಾಗಿ ತಮ್ಮ ಸಮುದಾಯಕ್ಕೆ ರಂಜಾನ್ ಹಬ್ಬದ ಶುಭಾಶಯ ಕೋರ್ತಾ ಕಲಾವಿದರಿಗೆ ಇವತ್ತು ಪ್ರಶಸ್ತಿ ಕೊಟ್ಟರೆ ನೀವು ಭಾಳ ಖುಷಿ ಅನ್ನಿಸ್ತು. ಯಾಕಂದ್ರೆ ಕಲಾವಿದರ ಸಂಪತ್ತು ಯಾವುದಂದ್ರೆ ನೀವು ಕೊಡುವಂಥ ಪ್ರಶಸ್ತಿಗಳೇ ಅವ್ರ ನಿಜವಾದ ಸಂಪತ್ತು. ಅವ್ರೇನು ತಗೊಂಡು ಹೋಗೋದಿಲ್ಲ, ನಿಮ್ಮ ಪ್ರೀತಿ ತಗೊಂಡು ಹೋಗ್ತಾರೆ ಹೋಗೋವಷ್ಟೇ ಅಷ್ಟೇ. ಎಷ್ಟು ಚಲೋ ಹುಡ್ರದ ನೋಡ್ರಿ, ಒಂದು ಚಪ್ಪಾಳೆ ತಟ್ರ ಹುಡ್ರಿ ಜೋರಾಗಿ, ಭಾಳ ಚಲೋ ಹಾಡೋರು ಕರ್ಕೊಂಬಂದಿರಿ, ಅವ್ರಿಗೆ ಪ್ರಶಸ್ತಿ ಕೊಟ್ಟಿರಿ. ಆ ಮಕ್ಕಳು ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳೀಲಿ. ಈ ನಾಡಿನೊಳಗೆ ಆನಗಲ್ಲ ಅಪ್ಪನ ಆಶೀರ್ವಾದ, ಗದಗಿನ ಉಭಯ ಪೂಜ್ಯರ ಆಶೀರ್ವಾದ ಆ 2 ಕಲಾವಿದರ ಮೇರೆಯಲ್ಲಿ, ಜೊತೆಗೆ ಮೀಡಿಯಾ ನಮ್ಮ GH ಅಲ್ಲ ಅದು GH ಮೀಡಿಯಾ. ನಾನು ನೋಡ್ತಿರ್ತ ಅವನು ಸಣ್ಣ ತುಣುಕ್ ಮಾಡಿ ಹಾಕಿರ್ತಾನೆ, ಎಲ್ಲ ಕಡೆ ಹಾಕಿರ್ತಾನೆ, ಶಾರ್ಟ್ ವಿಡಿಯೋ ಮಾಡಿರ್ತಾನೆ. ನಾನು ಮಹಾಂತ ದೇವರು ಏನಾರ ಪ್ರವಚನ ನೋಡ್ಬೇಕಂದ್ರೆ ಅಲ್ಲಿ ನೋಡ್ತಿರ್ತಾನೆ, ಆ ಮಹಾಂತ ದೇವರೆಲ್ಲ ಹಾಕಿರ್ತದೆ. ನನಗೆ ಹೊಟ್ಟಿಗೆ ಅನ್ಸುತ್ತೆ, ನಾವು ಕಣ್ಣಿಗೆ ಕಾಣ್ತೀವಲ್ಲಪ್ಪ ಅಂತ ಅನ್ಸಿರುತ್ತೆ ನನಗೆ ಅನ್ನಿಸ್ತೈತಿ. ಜಾಂಡ್ರು ಆಗ್ತಾನಾತ, ಅನುಭವಿಗಳಾಗ್ತಾನೆ. ಹಂಗಾಗಿ ಮಹಾಂತ ದೇವರು ಒಬ್ಬ ಅನುಭವಿ ಪ್ರವಚನಕಾರ, ಒಳ್ಳೆಯ ಪ್ರವಚನಕಾರ ಆತನೂ ಆಗ್ತಾನದಕ್ಕೆ ನಮಗೆಲ್ಲರ ಖುಷಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ?